ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಡಿಂಪಲ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 18/4/2005, ಸಮಯ 3:25 ಮಧ್ಯಾಹ್ನ. ಅವರ ಪ್ರಶ್ನೆ, ಶಿಕ್ಷಣ ಮತ್ತು ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಡಿಂಪಲ್ ಅವರ ಪ್ರಶ್ನೆ, ಶಿಕ್ಷಣ ಮತ್ತು ಸರ್ಕಾರಿ ನೌಕರಿ ಸಾಧ್ಯವಾಗುತ್ತಾ ಅಂತ ಕೇಳಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಸಿಂಹ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ದ್ವಿತೀಯದಲ್ಲಿ ಗುರು ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅಲ್ಲಿ ಕೇತು ಇದ್ದಾನೆ, ಅದು ಸ್ವಲ್ಪ ತೊಡಕು. ಈ ಗುರು ಕೇತು ಒಟ್ಟಾಗಿಬಿಟ್ರೆ ಅದೊಂದು ದೋಷ ಆಗುತ್ತೆ. ಗಣಪತಿ ಆರಾಧನೆ ಮಾಡೋದರಿಂದ ಅನುಕೂಲ ಆಗುತ್ತೆ. ನೋಡಿ, ಪ್ರತಿ ಮಂಗಳವಾರ ಗಣಪತಿ ಸನ್ನಿಧಾನಕ್ಕೆ ಪಂಚಾಮೃತ ಅಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡಿ, ತುಂಬ ಸಹಾಯವಾಗುತ್ತೆ. ವಿದ್ಯೆಗೆ ಅನುಕೂಲ ಆಗುತ್ತೆ. ನಿಮ್ಮ ಜಾತಕದಲ್ಲಿ ಕುಜ, ರವಿ, ಶುಕ್ರ ಇವರೆಲ್ಲ ಒಳ್ಳೆ ತುಂಬ ಚೆನ್ನಾಗಿದ್ದಾರೆ. ಈ ಕಾರಣದಿಂದ ನಿಮಗೆ ಈಗ ಪ್ರಸ್ತುತ ನಡೀತಾ ಇರತಕ್ಕಂಥ ಕಾಲ ಚಂದ್ರನ ಭುಕ್ತಿ, ಶುಕ್ರದಶೆಯಲ್ಲಿ ಚಂದ್ರ ಭುಕ್ತಿ ನಡೀತಾ ಇರತಕ್ಕಂಥದ್ದು. ಚಂದ್ರನು ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಅಂದರೆ ಪಕ್ಷದ ಬಲ ಚೆನ್ನಾಗಿದೆ ಅವನು. ಈ ಕಾರಣದಿಂದ ನಿಮಗೆ ಅನುಕೂಲ ಉಂಟಾಗುತ್ತೆ. ನೀವು ಸರ್ಕಾರಿ ನೌಕರಿಗೆ ಬಲ ಇದೆ, ದೈವಾನುಕೂಲ ಸಹಾಯ ಮಾಡುತ್ತೆ. ನಿಮಗೆ ಪ್ರಯತ್ನ ಮಾಡಬಹುದು, ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಇನ್ನು ಕೃತಿಕ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 25/8/2002, ಸಮಯ 5:30 ಸಂಜೆ. ಅವರ ಪ್ರಶ್ನೆ, ಈಗ BE ಮಾಡ್ತಾ ಇದ್ದೀನಿ, MS ಮಾಡಬಹುದಾ, ಶಿಕ್ಷಣ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕೃತಿಕ್ ಅವರ ಪ್ರಶ್ನೆ ಹೈಯರ್ ಸ್ಟಡೀಸ್ ಬಗ್ಗೆ MS ಮಾಡಬಹುದಾ ಅಂತ ಕೇಳಿದ್ದಾರೆ. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ಶುಕ್ರ ಭಾಗ್ಯಸ್ಥಾನದಲ್ಲಿದ್ದಾನೆ, ನೀಚ ಸ್ಥಾನ ಅದು. ಆದರೆ ಅಲ್ಲಿ ಬುಧ ತುಂಬ ಚೆನ್ನಾಗಿದ್ದಾನೆ, ಭಾಗ್ಯಾಧಿಪತಿ ತುಂಬ ಚೆನ್ನಾಗಿದ್ದಾನೆ. ಗುರು ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಒಳ್ಳೆಯದು. ನಿಮಗೆ ಚಂದ್ರಾತ್ ಬುಧ ಭದ್ರಯೋಗ, ಲಗ್ನಾತ್ ಗುರು ಹಂಸಯೋಗ, ಒಳ್ಳೆಯ ಲಕ್ಷಣ ಇದು. ಈಗ ಪ್ರಸ್ತುತ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು. ರವಿ ಭುಕ್ತಿ ನಡೀತಾ ಇದೆ. ನೋಡಿ, ನಿಮ್ಮ ಜಾತಕದಲ್ಲಿ ರವಿ ಕೂಡ ಅಷ್ಟಮದಲ್ಲಿದ್ದರೂ ಅದೇ ಅಧಿಪತಿ, ಅಷ್ಟಮಾಧಿಪತಿ. ಹೀಗಾಗಿ ಚೆನ್ನಾಗಿದೆ. ನೀವು MS ಮಾಡಬಹುದು, ಪ್ರಯತ್ನ ಮಾಡಿ. ನಿಮಗೆ ತುಂಬ ಸಹಾಯವಾಗುತ್ತೆ, ತುಂಬ ಅನುಕೂಲವಾಗುತ್ತೆ. ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ. ಹಂಸಯೋಗ ತುಂಬ ಸಹಾಯ ಮಾಡುತ್ತೆ. ಹಂಸೆ ಸಾಧ್ಭಿರಭೀಷ್ಟದ ಕ್ಷಿತಿಪತಿ ಅಂತ. ಹೀಗಾಗಿ ಕ್ಷಿತಿಪತಿ ಅಂತಂದರೆ ಭೂಮಿಗೆ ಒಡೆಯ ಅಂತ, ಅಥವಾ ಅಭೀಷ್ಟ ಸಿದ್ಧಿ ಅಂತ. ಅಂದರೆ ಒಬ್ಬ ರಾಜನಿಗೆ ಎಂಥದ್ದೊಂದು ಅಧಿಕಾರ ಇರ್ತದೆ, ಎಂಥ ಒಂದು ಸೌಖ್ಯ ಸಮೃದ್ಧತೆಗಳು ಇರ್ತದೆ, ಒತ್ತಡ ಇರುತ್ತೆ ಇಲ್ಲ ಅಂತಲ್ಲ, ಆದರೆ ಅದು ಮಾನ್ಯತೆ ಬೇರೆ ಇರ್ತದೆ. ಆ ರೀತಿಯ ಮಾನ್ಯತೆ ನಿಮಗೆ ಸಿಗುತ್ತೆ, ಸಂಶಯ ಬೇಡ. ಚೆನ್ನಾಗಿ ಓದಿ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಇನ್ನು ರಾಘವ್ ಕಾರ್ತಿಕ್ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 28/10/1985, ಸಮಯ 10:45 ರಾತ್ರಿ. ಅವರ ಪ್ರಶ್ನೆ, ಇಲ್ಲಿವರೆಗೂ ಕಷ್ಟಗಳೇ, ಮುಂದಿನ ಜೀವನ ಚೆನ್ನಾಗಿದೆಯಾ, ಮದುವೆ ಬಗ್ಗೆನೂ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ರಾಘವ್ ಕಾರ್ತಿಕ್ ಅವರ ಪ್ರಶ್ನೆ, ಜೀವನ ಸರಿ ಹೋಗುತ್ತಾ, ಬರೀ ಕಷ್ಟವೇ ಆಗೋಯ್ತು, ಮುಂದೆ ಹೇಗಿದೆ ಅಂತ ಕೇಳಿದಾರಲ್ವ. ಜಾತಕ ನೋಡೋಣ. ಜಾತಕವನ್ನು ಪರಿಶೀಲಿಸಿದ್ರೆ ನೋಡಿ, ತಮ್ಮದು ಮಿಥುನ ಲಗ್ನ. ಲಗ್ನದಿಂದ ನೋಡಿ, ಕರ್ಮಾಧಿಪತಿ ನೀಚನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ. ಸಪ್ತಮಾಧಿಪತಿ ಕೂಡ ಅವನೇ. ವಿವಾಹದ ಬಗ್ಗೆನೂ ತಾವು ಕೇಳಿದ್ದೀರಾ. ಈಗ ಪ್ರಸ್ತುತ ಕುಜದಶೆಯಲ್ಲಿ ತಮಗೆ ರಾಹುವಿನ ಭುಕ್ತಿ ಈಗ ಏಪ್ರಿಲ್ವರೆಗೆ ಇದೆ. ಏಪ್ರಿಲ್ ನಂತರದಲ್ಲಿ, ಏಪ್ರಿಲ್ 25ನೇ ತಾರೀಕಿಗೆ, ಏಪ್ರಿಲ್ 19ರ ನಂತರದಲ್ಲಿ ಗುರುವಿನ ಒಂದು ಕಾಲ ಪ್ರಾರಂಭವಾಗುತ್ತೆ. ಯಾರು ಕರ್ಮಾಧಿಪತಿಯೋ, ಯಾರು ಸಪ್ತಮಾಧಿಪತಿಯೋ ಅವನ ಒಂದು ಕಾಲ ಪ್ರಾರಂಭ ಆಗುತ್ತೆ. ನೋಡಿ, ನಿಮ್ಮ ಜಾತಕದಲ್ಲಿ ಗುರುಗ್ರಹ ಸುಖದಾಯಕವಾಗಿಲ್ಲ, ಬಲಹೀನನಾಗಿದ್ದಾನೆ. ಈ ಕಾರಣದಿಂದಾಗಿ ನಿಮಗೆ ಅವನ ಕಾಲದ ಪ್ರಭಾವದಿಂದಾಗಿ ನಿಮಗೆ ಎಷ್ಟು ತೊಡಕುಗಳು ಉಂಟಾಗ್ತಾ ಇದೆ. ಹೀಗಾಗಿ ಗುರು ಸೇವೆಯನ್ನು ಮಾಡಬೇಕು. ಗುರುವಿನ ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ ಪ್ರತಿ ಗುರುವಾರ ಗುರುಮಂದಿರಕ್ಕೆ ಹೋಗಿ ಗುರು ಸೇವೆ ಮಾಡಿ. ಗುರು ಸೇವೆ ಮಾಡೋದು ಅಂದರೆ ಹೇಗೆ, ಆ ಕ್ಷೇತ್ರದಲ್ಲಿ ಯಾವ ರೀತಿಯ ಸಹಾಯ ಬೇಕೋ ಆ ರೀತಿ ಎಲ್ಲ ಮಾಡ್ತಕ್ಕಂಥ ಒಂದು ಕಸ ಗುಡಿಸೋದ್ರಿಂದ ಹಿಡಿದು ಸೇವೆ ಅಂದರೆ ಅದು ಹಾಗೆ. ದಿಲೀಪ ಮಹಾರಾಜ ಮಹಾಚಕ್ರವರ್ತಿಯಾಗಿದ್ದಂಥವನು, ಅವನು ಹೋಗಿ ವಸಿಷ್ಠರ ಆಶ್ರಮಕ್ಕೆ ಹೋಗಿ ಅಲ್ಲಿ ಹಸುಗಳ ಸೇವೆ, ಗೋಸೇವೆಯನ್ನು ಮಾಡ್ತಾನೆ. ಹೇಗಪ್ಪ ಅಂದರೆ, ಒಬ್ಬ ದನ ಕಾಯ್ತಕ್ಕಂಥ ಚಾಕರಿ ಹೇಗಿರುತ್ತದೆ, ಹೋಗೋದು, ಮೇಯಿಸೋದು, ಹಸುಗಳನ್ನು
ಅವನು ಚಕ್ರವರ್ತಿ, ಒಂದಷ್ಟು ದುಡ್ಡು ಕೊಟ್ಟಿದ್ದಿದ್ರೆ ಅದ್ರ ಪಾಡಿಗೆ ಅದು ಕೆಲಸ ಆಗಿಬಿಡ್ತಾಯಿತ್ತು. ಹಾಗೆ ಮಾಡಲಿಲ್ಲ ಅವನು. ತಾನೇ ಸ್ವತಃ ಹೋದ, ಹಸುವನ್ನು ಬೆಳಗ್ಗಿಂದ ಸಂಜೆವರೆಗೆ ಕಾದ, ಅವುಗಳ ಮೈ ತೊಳೆದ, ಅವುಗಳ ಪೂಜೆ ಮಾಡ್ದ. ಹಾಗೆ ಸೇವೆ ಅಂದರೆ, ಹಾಗೆ ಗುರು ಸೇವೆ ಅಂದರೆ ಅಲ್ಲಿ ಏನು ಸೇವೆ ನಿಮ್ಮ ಕೊಡಬಹುದು, ಏನು ಮಾಡಬಹುದು. ಹೀಗೆ ನೀವು ಗುರು ಸೇವೆ ಮಾಡೋದ್ರಿಂದ ಕಷ್ಟಕ್ಕೆ ತಾವು ಕೇಳಿದ್ರಿ, ಕಷ್ಟ ಇನ್ನಾದರೂ ಹೊರ ಬರ್ತೀನ ಅಂತ. ಹೊರಗೆ ಬರಬೇಕಾಗಿದ್ದರೆ ಗುರುವಿನ ಸೇವೆ ಬೇಕು. ಹೀಗಾಗಿ ಯಾವುದಾದ್ರೂ ಗುರುಕ್ಷೇತ್ರ ನಿಮಗೆ ಎಲ್ಲಿ ಸಮಾಧಾನ ಸಿಗುತ್ತೋ, ಶೃಂಗೇರಿಯೋ ಶ್ರೀಧರಾಶ್ರಮವೋ ಎಲ್ಲಿ ಸಮಾಧಾನ ಸಿಗುತ್ತದೋ ಅಲ್ಲಿಗೆ ಹೋಗಿ ಗಾಣಗಾಪುರದಿಂದ ಹಿಡಿದು ಗುರು ಸೇವೆ ಮಾಡಿ ಬನ್ನಿ, ಅನುಕೂಲ ಆಗುತ್ತೆ. ಆ ಗುರುವಲ್ಲಿ ನಂಬಿಕೆ ಇಟ್ಟರೆ ನಿಮ್ಮ ಬದುಕು ಬಂಗಾರ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಗುರುಕಿರಣ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 2/5/2005, ಸಮಯ 4 ಗಂಟೆ ಸಂಜೆ. ಅವರ ಪ್ರಶ್ನೆ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಗುರುಕಿರಣ್ ಅವರ ಪ್ರಶ್ನೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಹಾಗೆ, ಹೈಯರ್ ಸ್ಟಡೀಸ್ಗೆ ಸಂಬಂಧಿಸಿದ ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ಶನೈಶ್ಚರ ಕರ್ಮಸ್ಥಾನದಲ್ಲಿ ಮಿತ್ರಕ್ಷೇತ್ರದಲ್ಲಿರುವುದು ತುಂಬ ಒಳ್ಳೆಯದು. ನಿಮ್ಮ ಜಾತಕದಲ್ಲಿ ಬುಧ ನೀಚನಾಗಿದ್ದಾನೆ, ಲಗ್ನಾಧಿಪತಿ ನೀಚನಾಗಿ ನೀಚ ಭಂಗವೂ ಆಗಿದೆ, ಒಳ್ಳೆಯದು. ಶಶಿಮಂಗಳ ಯೋಗ ಇದೆ ಷಷ್ಠದಲ್ಲಿ, ಒಳ್ಳೆಯದು, ತೊಂದರೆ ಇಲ್ಲ. ಈಗ ನಿಮಗೆ ರಾಹು ಬೃಹಸ್ಪತಿ ಸಂಧಿ ಶಾಂತಿ ಕಾಲ ನಡೀತಾ ಇದೆ. ಹೀಗಾಗಿ ನೀವು ಈಗ ಸಂಧಿ ಶಾಂತಿಯನ್ನು ಶೀಘ್ರದಲ್ಲಿ ಮಾಡಿಸಿದ್ರೆ ತುಂಬ ತುಂಬ ಒಳ್ಳೆಯದು. ರಾಹು ಬೃಹಸ್ಪತಿ ಸಂಧಿ ಶಾಂತಿ ಕಾಲ. ಇನ್ನು 2024 ಡಿಸೆಂಬರ್ ನಂತರದಲ್ಲಿ ನಿಮಗೆ ಒಂದು ಒಳ್ಳೆಯ ಕಾಲ ಪ್ರಾರಂಭ ಆಗುತ್ತೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಹಾಗೆ, ವೃತ್ತಿಗೆ ಸಂಬಂಧಿಸಿದ ಹಾಗೆ, ಈ ರೀತಿಯಲ್ಲಿ ನಿಮ್ಗೆ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗ್ತಾ ಹೋಗುತ್ತೆ. ನೀವು BCom ತೆಗೆದುಕೊಂಡು ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕೌಶಲ್ಯಪೂರ್ಣವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ನೀವು ನಿಮ್ಮ ವೃತ್ತಿಯನ್ನು ಬೆಳೆಸುವ, ನಿಮ್ಮ ಅಧ್ಯಯನ ವೃತ್ತಿ ಕಡೆ ಹೋಗಬಹುದು. ಆ ರೀತಿಯ ಪ್ರಯತ್ನ ಮಾಡಿ, ಅನುಕೂಲ ಇದೆ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಶಿವಕುಮಾರ್ ಅವರು ಹಾಸನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 10/3/2002, ಸಮಯ 10 ಗಂಟೆ 30 ನಿಮಿಷ ಬೆಳಗ್ಗೆ. ಅವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಜೊತೆಗೆ ಚರ್ಮದ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶಿವಕುಮಾರ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ವೃತ್ತಿ ಬಗ್ಗೆ ಕೇಳಿದಾರಲ್ವ, ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ, ಲಗ್ನದಲ್ಲಿ ಶನಿ ರಾಹು ಇದ್ದಾರೆ. ಅದು ಸ್ವಲ್ಪ ಅಲರ್ಜಿಗೆ ಕಾರಣವಾಗುತ್ತೆ. ಪ್ರಸ್ತುತ ಕಾಲವನ್ನು ನೋಡೋಣ. ತಮಗೀಗ ರಾಹುದಶೆಯಲ್ಲಿ ಶನೈಶ್ಚರನ ಕಾಲವೇ ನಡೀತಾ ಇದೆ. ನೋಡಿ, ಸೆಪ್ಟೆಂಬರ್ವರೆಗೆ ಸ್ವಲ್ಪ ತೊಡಕಿದೆ. ಸೆಪ್ಟೆಂಬರ್ವರೆಗೆ ನೀವು ಈ ವಿಷ್ಣು ಸನ್ನಿಧಾನದಲ್ಲಿ ಗಂಧಾಲಂಕಾರವನ್ನು ಮಾಡಿಸಿ, ಆ ಗಂಧ ಅಲಂಕಾರವನ್ನು ಮಾಡಿಸಿ, ಆ ಅಲಂಕಾರ ಮಾಡಿರೋ ಗಂಧವನ್ನು ತಂದು ಸ್ವಲ್ಪ ಎಲ್ಲಿ ತೊಂದರೆ ಇದೆಯೋ ಅಲ್ಲಿ ಹಚ್ಚಿದ್ರೆ ಒಳ್ಳೆಯದು, ತುಂಬ ಸಹಾಯವಾಗುತ್ತೆ. ಅದು ಅನುಕೂಲ ಆಗುತ್ತೆ, ಪ್ರಯತ್ನ ಮಾಡಿ. ಇನ್ನು ಎರಡನೇದು, ನಿಮಗೆ ವೃತ್ತಿ ಮತ್ತು ಹಣಕಾಸಿಗೆ ಸಂಬಂಧಿಸಿದ ಹಾಗೆ ಅನುಕೂಲ ಯಾವಾಗ ಅಂತಂದರೆ ಈಗ ಸೆಪ್ಟೆಂಬರ್ ನಂತರದಲ್ಲಿ ಹೆಚ್ಚಿನ ಅವಕಾಶ ಇದೆ. ಅಕ್ಟೋಬರ್, ಈ ಬರ್ತಕ್ಕಂಥ ಅಕ್ಟೋಬರಿಂದ ನಿಮ್ಮ ಬದುಕಿಗೆ ಒಳ್ಳೆಯ ಕಾಲ ಪ್ರಾರಂಭ ಆಗುತ್ತೆ. ತುಂಬ ಚೆನ್ನಾಗಿರ್ತೀರ, ಚೆನ್ನಾಗಿ ಅನುಕೂಲ ಆಗ್ತಾ ಹೋಗುತ್ತೆ. ಯೋಚನೆ ಮಾಡಬೇಡಿ. ಶುಕ್ರನು ತುಂಬ ಬಲಿಷ್ಠನಾಗಿದ್ದಾನೆ. ಒಳ್ಳೆ ಹಣ ಸಂಪಾದನೆ ಮತ್ತು ಒಳ್ಳೆಯ ಕೆಲಸ ಇತ್ಯಾದಿ ಎಲ್ಲ ಅನುಕೂಲ ಆಗುತ್ತೆ. ಸೆಪ್ಟೆಂಬರ್ವರೆಗೆ ಸ್ವಲ್ಪ ಕಿರಿಕಿರಿ ಇದೆ. ಅದು ಪ್ರತಿ ಶನಿವಾರ ನೀವು ವಿಷ್ಣು ಸನ್ನಿಧಾನಕ್ಕೆ ಗಂಧಾಲಂಕಾರ ಮಾಡಿಸಿ ಅದನ್ನು ಹಚ್ಚಿ, ಅನುಕೂಲ ಆಗುತ್ತೆ. ವಿಷ್ಣು ಪ್ರಾರ್ಥನೆ, ವಿಷ್ಣು ಸಹಸ್ರನಾಮ ಇತ್ಯಾದಿ ಎಲ್ಲ ನಿಮಗೆ ಅನುಕೂಲ. ಪ್ರತಿ ದಿವಸ ಹೇಳ್ಕೊಳ್ಳಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ TV ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿಕೊಡ್ಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.